ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಕೊನೆಗೂ ದುರಸ್ತಿಯಾದ ಬೇಲೂರು ಚನ್ನಕೇಶವ ದೇವಸ್ಥಾನ ಕುಡಿಯುವ ನೀರಿನ ಘಟಕ. ಇದು ನಮ್ಮ ಹಾಸನ ಟಿವಿ ವರದಿ ಫಲಶ್ರುತಿ. ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವದ ಬಲ ಪ್ರದರ್ಶನ. ಸಕಲೇಶಪುರದಲ್ಲಿ ಎಂಪಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅಭಿಮತ. ಪ್ರೀತಂ ಜೇಗೌಡ ಅಂತರ ಕಳೆದುಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಬಿಜೆಪಿ ಆರ್ಎಸ್ಎಸ್ ಮುಖಂಡರ ಮನೆ ಮನೆ ಭೇಟಿ. ತಿಂಗಳು ಕಳೆದರೂ ದುರಸ್ತಿ ಕಾಣದ ಕುಡಿಯುವ ನೀರಿನ ಘಟಕ. ಕಣ್ಮುಚ್ಚಿ ಕುಳಿತ ದೇಗುಲದ ಆಡಳಿತ ಮಂಡಳಿ ಎಂಬ ಶೀರ್ಷಿಕೆಯಡಿ ವಿಶೇಷ ವರದಿಯನ್ನ ನಮ್ಮ ಹಾಸನ ಟಿವಿಯು ಪ್ರಸಾರ ಮಾಡಿದ ಬೆನ್ನಲ್ಲೇ ಇದರಿಂದ ಎಚ್ಚೆತ್ತ ದೇಗುಲ ಆಡಳಿತಾಧಿಕಾರಿಗಳು ನೀರಿನ ಘಟಕವನ್ನ ದುರಸ್ತಿ ಮಾಡಿಸಿದ್ದಾರೆ. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಹಿಂಭಾಗ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು 2 ತಿಂಗಳುಗಳಾಗಿದ್ದು ಕುಡಿಯಲು ನೀರಿಲ್ಲದೆ ಭಕ್ತರು, ಪ್ರವಾಸಿಗರು ಹಾಗೂ ಬೇಲೂರಿನ ಜನರು ದೇಗುಲ ಆಡಳಿತ ಮಂಡಳಿಗೆ ಇಡಿಶಾಪ ಹಾಕ್ತಿದ್ರು. ಈ ಬಗ್ಗೆ ಹಳೆಬೀಡು ಬೇಲೂರು ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟಿ ಶ್ರೀನಿವಾಸ್ ಹಾಗೂ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಕುಮಾರ್ ನಾಯಕ್ ದೇವಾಲಯದ ಆಡಳಿತದವರ ಮೇಲೆ ಕಿಡಿಕಾರಿ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ಈ ವರದಿಯನ್ನ ನಮ್ಮ ಹಾಸನ ಟಿವಿಯು ಪ್ರಸಾರ ಮಾಡಿದ್ದ ಬೆನ್ನಲ್ಲೇ ಎಚ್ಚೆತ್ತ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯೋನ್ಮುಖರಾಗಿ ದುರಸ್ತಿ ಮಾಡುವ ಮೆಕ್ಯಾನಿಕ್ ಕರೆಸಿ ಹಾಳಾಗಿದ್ದ ಸರ್ಕ್ಯೂಟ್ ಬೋರ್ಡ್ಗಳನ್ನ ಸರಿಪಡಿಸಿ ನೀರು ಬರುವಂತೆ ಮಾಡಿದೆ. ನಂತರ ಪತ್ರಿಕೆಯ ಜೊತೆ ಮಾತನಾಡಿದ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣಸ್ವಾಮಿ, ಭಕ್ತಾದಿಗಳ ಅನುಕೂಲಕ್ಕಾಗಿ ನೀರಿನ ಘಟಕವನ್ನು ನಿರ್ಮಿಸಲಾಗಿದ್ದು ಅದರಲ್ಲಿ ಪ್ರತ್ಯೇಕವಾಗಿ ಉಚಿತ ನೀರಿಗಾಗಿ ಹಾಗೂ ₹5 ಕಾಯಿನಿನ ನೀರಿಗಾಗಿ ಎರಡರಲ್ಲೂ ಮಾಡಿಸಿದ್ದೇವೆ. ನೀರು ನಿಧಾನವಾಗಿ ಬರುತ್ತೆ ಎಂದು ಯಾರೋ ಒಡೆದಾಕಿದ್ದಾರೆ, ಆದ್ದರಿಂದ ಈ ರೀತಿ ಆಗಿದೆ. ದಯವಿಟ್ಟು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ನೀರು ಪೋಲಾಗದಂತೆ ಹಾಗೂ ಮಿಷನರಿ ಹಾಳಾಗದಂತೆ ಕಾಪಾಡಿಕೊಳ್ಬೇಕು. ಯಾಕಂದ್ರೆ ಇದು ನಿಮ್ಮೆಲ್ಲರ ಆಸ್ತಿ, ನಿಮಗಾಗಿಯೇ ಇರೋದು. ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ತಿಳಿಸಿದ್ರು. ದೇವಸ್ಥಾನದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು 1.5 ವರ್ಷದಿಂದನೇ ಇಲ್ಲಿ ಪ್ರವಾಸಿಗರಿಗೆ, ಭಕ್ತಾದಿಗಳಿಗೆ ಮತ್ತೆ ಪಾರ್ಕಿಂಗ್ ಮಾಡೋಂಥ ಏನು ವೆಹಿಕಲ್ನಲ್ಲಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಾವು ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು 3.5 ಲಕ್ಷ ವೆಚ್ಚದಲ್ಲಿ ನಾವು 1.5 ವರ್ಷದಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಇಷ್ಟವರೆಗೂ ಚೆನ್ನಾಗಿ ಅದು ವರ್ಕ್ ಆಗ್ತಾ ಇತ್ತು. ನಾವು ಪ್ರವಾಸಿಗರಿಗೋಸ್ಕರ ಉಚಿತವಾಗಿ ಮೇಲ್ಗಡೆ 2 ಇದರಲ್ಲಿ ನಲ್ಲಿಗಳಲ್ಲಿ ನೀರು ಇದನ್ನು ಸಹ ವ್ಯವಸ್ಥೆ ಮಾಡಿದ್ವಿ. ಕೆಲವರು ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಅದು ಫಾಸ್ಟ್ ಆಗಿ ಬರಲಿ ಅಂತ ಅದು ಇದನ್ನಲ್ಲಿ ಒಡೆದು ಅದನ್ನೆಲ್ಲ ಹಾಳು ಮಾಡಿ ಮೋಟ್ರೆಲ್ಲ ಕೆಟ್ಟೋಗಿತ್ತು. ಆಮೇಲೆ ಮೆಂಬ್ರೇನ್ ಸಹ ಹೋಗಿತ್ತು ಮೇಂಟೆನೆನ್ಸ್ ಇಲ್ದಿರ. ನಾವು ಮೇಂಟೆನೆನ್ಸ್ಗೂ ಸಹ ಪುರಸಭಾ ಕಾಂಟ್ರಾಕ್ಟರ್ ಕೊಟ್ಟಿದ್ವಿ. ಆದ್ರೂ ಸಹ ಒಡೆದು ಬಡ್ದು ಆ ಕಾಯಿನ್ ಬಾಕ್ಸು ಅದೆಲ್ಲ ಅಲ್ಲಿಗೆಲ್ಲ ಲೀಕ್ ಆಗಿ ಅದು ಹೋಗಿತ್ತು. ಈಗ ನಾವು 4ನೇ ಸಲ ಇದು ರಿಪೇರಿ ಮಾಡಿಸ್ತಾ ಇರೋದು. ಅದಕ್ಕೆ ಅದು ಉಚಿತವಾಗಿ ನೀರು ಬರೋದನ್ನ ನಾವು ಕ್ಲೋಸ್ ಮಾಡಿಸಿ ಈಗ ₹5 ಕಾಯಿನ್ ಹಾಕಿದ್ರೆ ಅದು ನೀರು ಬರಂಗೆ ಮಾಡಿದೀವಿ. ಅದು ಈಗ ಚಾಲ್ತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಡೈಲಿನೂ ಸಹ ಮೆಂಬ್ರೇನ್ ಏನಿದೆ ಅದನ್ನ ನಾವು ಒಳ್ಳೆ ಸರ್ವಿಸ್ ಕೊಟ್ಕೊಂಡು ಅದನ್ನ ದಿನ ಸರ್ವಿಸ್ ಮಾಡಂಗೆ ಪುರಸಭಾ ಕಾಂಟ್ರಾಕ್ಟರ್ ಆದಂತ ಯೋಗೇಶ್ ವಹಿಸಿದೀವಿ. ಅವ್ರಿಗೆ ದೇವಸ್ಥಾನದ ವತಿಯಿಂದ ಸ್ಯಾಲರಿನೂ ಸಹ ಕೊಡ್ತಾ ಇದೀವಿ. ಅದನ್ನ ಆಸಿಡ್ ವಾಶ್ ಹಾಕಿ ಅದನ್ನ ದಿನ ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ನಾವು ದಾಸೋಹ ಭವನದ ಎದುರುಗಡೆ ಇರೋದನ್ನ ಮೊದಲು ಮುನ್ಸಿಪಾಲಿಟಿ ಅವ್ರು ಮೇಂಟೈನ್ ಮಾಡ್ತಾ ಇದ್ರು. ಅದು ಕೆಟ್ಟು 2 ವರ್ಷ ಆಯ್ತು. ಈಗ ನಾವೇನೇನು ಅದನ್ನ ಟೇಕ್ ಓವರ್ ಮಾಡಿಕೊಂಡು ಅದನ್ನು ಸಹ 1 ಲಕ್ಷ ವೆಚ್ಚದಲ್ಲಿ ಟೆಂಡರ್ ಇದನ್ನ ಕಾಲ್ ಮಾಡಿದೀವಿ. ನಾವು ಅದನ್ನ 1 ಲಕ್ಷ ಹತ್ತಿರ ಖರ್ಚಾಗುತ್ತೆ. ಅದನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯು ಕಾಂಗ್ರೆಸ್ ಪಕ್ಷದ ರಾಜಕೀಯ ಅಸ್ತಿತ್ವವನ್ನ ನಿರ್ಧರಿಸುವ ಚುನಾವಣೆಯಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಶ್ರಮಿಸಿ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಸಕಲೇಶಪುರದಲ್ಲಿ ತಿಳಿಸಿದರು. ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದ ಆವರಣದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ನನ್ನ ಅಜ್ಜ ಪುಟ್ಟಸ್ವಾಮಿ ಗೌಡರವರು ಸಂಸದರಾಗಿ, ಸಚಿವರಾಗಿ ಸಕಲೇಶಪುರ ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನ ಕೊಟ್ಟಿರ್ತಾರೆ ಅಂತ ಹೇಳಿದರು. ಸಕಲೇಶಪುರದ ಸಮಸ್ಯೆಗಳಾದ ಕಾಡಾನೆ ಸಮಸ್ಯೆ, ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ನನಗೆ ಅರಿವಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ಆಯ್ಕೆಯಾದರೆ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಸ್ವತಃ ಶ್ರೇಯಸ್ ಪಟೇಲ್ ಎಂದು ತಿಳಿದುಕೊಂಡು ಮತದಾನ ಮಾಡುವುದರೊಂದಿಗೆ ಇತರರನ್ನ ಮತದಾನ ಮಾಡಲು ಪ್ರೇರೇಪಿಸಬೇಕು ಅಂತ ಹೇಳಿದರು.
ಕರ್ನಾಟಕ ಗೃಹ ನಿರ್ಮಾಣ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ಜಡ್ಡುಗಟ್ಟಿರುವ ರಾಜಕೀಯವನ್ನ ತಿಳಿಗೊಳಿಸಲು ಹಾಸನ ಲೋಕಸಭಾ ಕ್ಷೇತ್ರದ ಜನತೆ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ಹೇಳಿದರು. ಜಿಲ್ಲೆಯ ರಾಜಕೀಯ ಆಡಳಿತವು ಹಲವು ದಶಕಗಳಿಂದ ಒಂದೇ ಕುಟುಂಬದಲ್ಲಿ ಜಡ್ಗಟ್ಟಿದ್ದು, ಇದನ್ನ ತಿಳಿಗೊಳಿಸುವ ಅವಕಾಶ ಜಿಲ್ಲೆಯ ಜನತೆಗೆ ಒದಗಿ ಬಂದಿದ್ದು, ಇದನ್ನ ಕೈಚೆಲ್ಲಬಾರದು ಅಂತ ಹೇಳಿದರು. ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ ಮಾತ್ರ ಅವಕಾಶವಿದೆ. ಪಕ್ಷ ವಿರೋಧ ಚಟುವಟಿಕೆ ನಡೆಸುವವರು ಪಕ್ಷದಲ್ಲಿ ಇರಲು ಅರ್ಹರಲ್ಲ. ಇಲ್ಲ ಸಲ್ಲದನ್ನ ಮಾಡುವವರು ಬೇರೆ ಪಕ್ಷಗಳಿಗೆ ಹೋಗಬಹುದು ಅಂತ ಖಾರವಾಗಿ ನುಡಿದರು. ಈಗ ನಮ್ಮ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಹಿಂದೆ ಅವರು ತಂದೆ ಅವರ ಅಜ್ಜ ಏನೇನು ಮಾಡಿದ್ರು, MP ಆಗಿ, MLA ಆಗಿ, ಮಂತ್ರಿಯಾಗಿ ಈ ಜನತೆಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಉಳಿಸ್ಕೋಬೇಕು. ಹಿರಿಯರಾದವರೆಲ್ಲರಿಗೂ ಗೊತ್ತಿರ್ತದೆ. ಈಗ ನಮ್ಮ ಬೆಟ್ಟರಾಜ ನಾವು ಪುಸ್ತಕನೇ ತಂದಿದ್ದು, ಈ ಪುಸ್ತಕಗಳ ಜೊತೆ ಇದ್ದು ನೋಡಿ ನಾವು ಹಿಂದೆ ಆಗ್ತಾರೆ. ಹಿಂದೆ ಅವರ ಬಗ್ಗೆ ತುಂಬಾ ಇದೆ. ಅದರಿಂದ ಇನ್ನೂ ಯುವಕರು ಕೆಲಸ ಮಾಡುವ ಎಲ್ಲ ಅಗತ್ಯಗಳು ಇರೋದ್ರಿಂದ ಈ ಅವರನ್ನು ಅಭ್ಯರ್ಥಿಯಾಗಿ ಮಾಡಿರೋದು ಬಹಳ ಸಂತೋಷವಾಗಿದೆ. ಅವರನ್ನ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಮಾತನಾಡಿ, ಪಕ್ಷಕ್ಕೆ ಮತ ನೀಡುವವರು ಬಹಳಷ್ಟು ಜನ ಇದ್ದಾರೆ. ಆದರೆ ಪಕ್ಷ ಸೋಲಿಸಲು ಪ್ರಯತ್ನಿಸುವವರು ಕೆಲವರು ಪಕ್ಷದೊಳಗೆ ಇದ್ದಾರೆ. ಇವರಿಂದ ನಮಗೆ ಸೋಲಾಗುತ್ತಿದೆ. ಇನ್ನು ಮುಂದೆ ಇದೆಲ್ಲ ನಡೆಯುವುದಿಲ್ಲ. ಇಂಥವರನ್ನ ಪಕ್ಷದಿಂದ ಹೊರಗೆ ಹಾಕಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ, ಕೆಪಿಸಿಸಿ ಸದಸ್ಯ ಎಳೆಹಳ್ಳಿ ಮಂಜುನಾಥ್, ಬಾಚಿಹಳ್ಳಿ ಪ್ರತಾಪ್ ಗೌಡ, ಹಾಸನ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ದಾವೂದ್, ಜಿಲ್ಲಾ ಕಾಂಗ್ರೆಸ್ ಮುಖಂಡ ಅಮ್ಜಾದ್ ಖಾನ್, ದೇವರಾಜ್ ಬೈಕೆರೆ, ಪ್ರಶಾಂತ್ ಕಲ್ಗಣೆ, ಗೊದ್ದು ಲೋಕೇಶ್, ಪುರಸಭಾ ಸದಸ್ಯರುಗಳಾದ ಸೈಯದ್ ಮುಫೀಜ್, ಅಣ್ಣಪ್ಪ, ಅನ್ನಪೂರ್ಣ, ನರ್ತನ್, ಹಸೀನಾ ಉರುಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇದುವರೆಗೂ ಬಿಜೆಪಿ ನಾಯಕ ಪ್ರೀತಂ ಗೌಡರಿಂದ ಅಂತರ ಕಾಯ್ದುಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಬಿಜೆಪಿ ಹಾಗೂ ಆರ್ಎಸ್ಎಸ್ ಮುಖಂಡರ ಬಳಿ ಹೋಗಿ ಸ್ನೇಹ ಹಸ್ತ ಚಾಚಿ ಬಾಂಧವ್ಯ ಬೆಳೆಸಲು ಮುಂದಾಗಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರೀತಂ ಗೌಡಗೆ ಟಾಂಗ್ ಕೊಟ್ಟರು ಎಂಬುದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಐನೆಟ್ ವಿಜಯ್ ಕುಮಾರ್, ಪ್ರಸಾದ್ ಗೌಡ, ಈಶ್ವರ್ ಸೇರಿದಂತೆ ಹಲವರ ಮನೆಗೆ ಹೋಗಿ ಮೈತ್ರಿ ಬಗ್ಗೆ ಮನವರಿಕೆ ಮಾಡಿ ಜೆಡಿಎಸ್ ಅಭ್ಯರ್ಥಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಅಂತ ಅಧಿಕೃತ ಘೋಷಣೆಯಾಗಿರುವುದಿಲ್ಲ. ಹೈಕಮಾಂಡ್ ನಿರ್ದೇಶನಕ್ಕಾಗಿ ಕಾಯ್ತಿರೋ ಪ್ರೀತಂ ಗೌಡ ಅಂಡ್ ಟೀಮ್ಗೆ ಸದಸ್ಯರ ಎಂಟ್ರಿ ತಲೆ ಕೆಡಿಸಿದೆ. ಇವೆಲ್ಲ ಗಮನಿಸಿದ್ರೆ ಪ್ರೀತಂ ಗೌಡರ ಅಂತರ ಕಾಯ್ದುಕೊಂಡು ಸದಸ್ಯರ ಬಿಜೆಪಿ ನಾಯಕರಿಗೆ ಗಾಳ ಹಾಕಿದ್ದಾರೆ. ಲೋಕಸಭೆ ಚುನಾವಣೆ ಸಮೀಪ ಇರುವಂತೆ ರಾಜಕೀಯ ವಲಯದಲ್ಲಿ ದಿನಕ್ಕೊಂದು ತಿರುವು ಕಾಣ್ತಿದ್ದು, ಹಾಸನದ ಬಿಜೆಪಿ ಮುಖಂಡರು ಹೈಕಮಾಂಡ್ ಆದೇಶವನ್ನ ಕಾಯ್ತಿದ್ದಾರೆ.
ಇನ್ನೊಂದು ಕಡೆ ಎಂಪಿ ಅಭ್ಯರ್ಥಿ ಎಂದು ಈಗಾಗಲೇ ಪ್ರಚಾರ ಕೈಗೊಂಡಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ಪುತ್ರ ಸಂಸದ ಪ್ರಜ್ವಲ್ ಅವರು ಪ್ರಚಾರದ ಬಿರುಸಿನಲ್ಲಿ ಈಗ ಒಬ್ಬೊಬ್ಬರ ಬಿಜೆಪಿ ಮುಖಂಡರ ಮನೆಗೆ ಹೋಗಿ ಸೆಳೆಯುವ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಆದರೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡರ ಬಳಿ ಹೋಗದೆ ಅಂತರ ಕಾಯ್ದುಕೊಂಡಿರುವುದು ಕಂಡುಬಂದಿದೆ. ಈ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್, ಒಕ್ಕಲಿಗರ ಸಂಘದ ಸುಮುಖ ರಘುಗೌಡ ಇತರರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಮತ ನೀಡುವಂತೆ ಚನ್ನರಾಯಪಟ್ಟಣದ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ. ಚನ್ನರಾಯಪಟ್ಟಣದ ಎಸ್ಪಿಜಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ರವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಆಸ್ಥಿತ ಗುರುತಿಗೆ ನೀಡಬೇಕೆಂದು ಸಮಸ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಬಂಧುಗಳಲ್ಲಿ ಮನವಿ ಮಾಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ರವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಜಿ. ಪುಟ್ಟಸ್ವಾಮಿ ಗೌಡರು ಸಿಂಹದ ಹಾಗೆ ಗರ್ಜನೆ ಮಾಡಿ ಸಿಂಹದ ಗುರುತಿನಿಂದ ಶ್ರವಣಬೆಳಗೊಳ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರ ವಿರುದ್ಧ 2 ಬಾರಿ ಸ್ಪರ್ಧೆ ಮಾಡಿ ಪ್ರಥಮ ಚುನಾವಣೆಯಲ್ಲಿ 3,000 ಮತಗಳಿಂದ ಪರಾಭವಗೊಂಡು ದ್ವಿತೀಯ ಚುನಾವಣೆಯಲ್ಲಿ 25,000 ಮತಗಳಿಂದ ವಿಜಯಶೀಲರಾಗಿ ಇತಿಹಾಸ ಸೃಷ್ಟಿ ಮಾಡಿದರು. ಇಂತಹ ರಾಜಕೀಯ ಹಿನ್ನೆಲೆ ಇರುವ ಶ್ರೇಯಸ್ ಪಟೇಲ್ ಅವರನ್ನ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಧಿಕ ಮತಗಳ ಮುನ್ನಡೆ ನೀಡುವ ಮೂಲಕ ಹಾಸನ ಜಿಲ್ಲೆಯ ಅಭಿವೃದ್ಧಿ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು. ಸಿಂಹ ಅದೇ ನಾವು ಈಗ ಸಿಂಹದ ಮರಿ ಹಿಡ್ಕೊಂಡ್ ಬಂದಿದೀವಿ. ಈಗ ಅದು ಹುಲಿ ಸಿಂಹ ಎಲ್ಲ ನಿಂತದೆ, ಟೈಗರ್ ಒಂದೇ ಅಲ್ಲ, ಲಯನ್ ಎಲ್ಲ ನಿಂತಿದೆ. ಈಗ ನಾವು ಸಿಂಹದ ಮರಿ ಹಿಡ್ಕೊಂಡ್ ಬಂದಿದೀವಿ ನಾವೀಗ. ಈಗ ನಾವ್ ಯಾಕಂದ್ರೆ ಅವರೆಲ್ಲ ಅಭ್ಯರ್ಥಿ ಇಷ್ಟೊಂದು ನಾನು ಹೇಳ್ತೀನಿ, ನಾವು ಬರೀ 1,800 2,000 1,900 ಇರ್ಬೇಕಲ್ಲ ಮಹೇಶ್, 2,000 ಒಳಗೆ ಇತ್ತು ಅವತ್ತು. ಮಹೇಶ್ನು ಕೂಡ ಹಾಸನದಲ್ಲಿ 13,000-3,000 ಹಿಂಗೆಲ್ಲರೂ ಒಂದೊಂದ್ಸತಿ ಆಗಿದೆ. ಒಂದೊಂದ್ಸರಿ ಅಧಿಕಾರಿಗಳು ಎಲ್ರಿಗೂ ಸಿಗುತ್ತೆ. ನಾವೆಲ್ಲರೂ ಕೂಡ ನಮ್ಮ ಎಲ್ತವ್ರು ಕೂಡ ಇದ್ದಾರೆ. ನಮ್ಮ ಶ್ರೀಕಂಠೇಂದ್ರ ಕಾಲದಿಂದ 30 ವರ್ಷದಿಂದ ಕೆಲಸ ಮಾಡಿ ಅಲ್ಲಿ ನಂಜುಂಡಪ್ಪ, ಬೊಮ್ಮಣ್ಣ, ವಿಶ್ವಣ್ಣ ಇತ್ತು, ನೀವೆಲ್ಲ ಪಟೇಲ್ ಹಿರಿಯರೆಲ್ಲ ಇದ್ದೀರಾ. ದಯವಿಟ್ಟು ನಮ್ಮವೇನಾದ್ರು ತಪ್ಪುಗಳು ತಿದ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ಈ ಬಾರಿ ಗೆಲ್ಲಿಸ್ಕೊಂಡ್ರೆ ನಾವು ಬದುಕೋತೀವಿ, ಇಲ್ಲಾಂದ್ರೆ ನಾವು ರಾಜಕೀಯದಲ್ಲಿ ನಾಶ ಆಗೋದೇ ತಪ್ಪಿಲ್ಲ. ಇನ್ನ ಅವ್ರ ಕೈಯಿಂದ ಇನ್ನೂ ನಾವು ಅಧಿಕಾರ ಅವ್ರ ಮನೆಗೆ ನಾವು ಬಾಗಿಲು ತಗೊಬೇಕಾಗುತ್ತೆ. ಮತ್ತೆ ಈಗ ಆದ್ಮೇಲೆ ನೋಡಿ 2 ಸೀಟ್ ಕೊಡಕ್ಕೆಲ್ಲ ಅಲ್ಲ ನಮ್ಮ ಜಗಳ ಗೊತ್ತಾಯ್ತು. ಅವ್ರೇನಿದ್ರು ಸ್ವಂತಕ್ಕೆ ಮಾತ್ರ, ಅವರ ಸ್ವಂತಕ್ಕೆ ಮಾತ್ರ. ರಾತ್ರಿ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಣ್ಣ, ಇಲ್ಲ ನಾವು ಡಿ.ಕೆ. ಸುರೇಶ್ ಗೆಲ್ಸಿದ್ರು ನಾವು ಅಂತ. ಅವ್ರ ಮಗನ ಯಾರು ಗೆಲ್ಲಿಸಿದಾರು ನಾವು. ಈಗ ಸೋಸ್ಬೇಕಾದ್ರೆ ಯಾರು ನಾವೇ. ಇದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ನಾವು ತಪ್ಪು ಮಾಡಿದ್ವಿ, ತಪ್ಪು ಮಾಡಿ ನಾವೆಲ್ಲ ಮಾಡಿದ್ವಿ. ಇದೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತ ಮುಖಂಡರುಗಳು ನಮ್ಗೆ ಅವತ್ತು ರಾಜ್ಯದ ನಾಯಕರುಗಳು ನಮ್ಗೆ ಏನು ಹೇಳಿದ್ರು ಹೋಗುವಂತ ಹೋಗಿದ್ದು ಅಷ್ಟೇ. ದಯವಿಟ್ಟು ಅವತ್ತು ನಾವೇನು ವೈಯಕ್ತಿಕ ತಪ್ಪು ಮಾಡಿಲ್ಲ, ನಾವೆಲ್ಲ ದುಡ್ಡಿಸ್ಕೊಂಡು ಅಂತ ಆರೋಪ ಆಯ್ತು. ಯಾವ ಈ ಕಾರ್ಯಕರ್ತ ಮುಂದೆ ನನ್ನ ಮಕ್ಕಳ ಮೇಲೆ ಪ್ರಮಾಣ ಹೇಳ್ತೀನಿ, ನಾವು 100 ರೂಪಾಯಿ ದುಡ್ಡಿಸ್ಕೊಂಡಿಲ್ಲ ಅವ್ರ ಹತ್ರ. ಯಾವ ಚುನಾವಣೆಗೂ ನೀವು ಯಾರ ಮೇಲೂ ಆರೋಪ ಬರ್ತದೆ, ಸಹಜ. ಈಚಿನ ಮರಕ್ಕೆ ಮಜ್ಜಿಗೆ ಕುಡಿದ್ರು, ಎಂಡ ಕುಡಿದ್ರು ಅನ್ನೋ ಒಂದು ಅರ್ಥದಲ್ಲಿ ನಮ್ಮನ್ನೆಲ್ಲ ಟೀಕೆ ಮಾಡಿದ್ರು. ಬಟ್ ಆ ದೊಡ್ಡ ನಾಯಕರು ಹೇಳೋತಿ ನಾವು ಮಾಡಿದ್ದು. ದಯವಿಟ್ಟು ಈ ಸರಿ ನಾವೆಲ್ಲ ತಪ್ಪು ಮಾಡೋದ್ ಬೇಡ. ಬೇರೆ ಅವರು ಸಕಲೇಶ್ವರ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಒತ್ತಡ ಜಿಲ್ಲಾಧ್ಯಕ್ಷ ಕಡೆಗೆ ನೋಡ್ತಾರೆ, ಜಾಸ್ತಿ ಮಾತಾಡ್ತಾನೆ ಗೋಪಾಲ್ ಸ್ವಾಮಿ ಅಂತ. ಹಂಗಾಗಿ 10,000 ಜನ ಸೇರಿಸಿ ಇದೇ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಕರೆದು ಸ್ಟೇಡಿಯಂ ಅಲ್ಲಿ ಮಾಡ್ಬೇಕು. ಇಲ್ಲ ನಮ್ಗೆ ಆಗಿಲ್ಲ ಅಂದ್ರೆ ಶ್ರೇಷ್ಠ ಒಂದ್ ಕೆಲಸ ಮಾಡು, ಒಳಂದಶಿಪುರ, ಚಂದ್ರಪಟ್ಟಣ 2 ಒಟ್ಟಿಗೆ ಸಭೆ ಮಾಡಿಸಿ. ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ನಾವು ಓಟ್ನೆ ಹಾಕಕ್ ಬಯಸಲಿ. ಅವ್ರು ಬರ್ಲಿಲ್ಲ ಅಂದ್ರೆ ಆಯ್ತು, ಒಟ್ಟಿನಲ್ಲಿ ಏನ್ ಮಾಡ್ತಾರ ನಮ್ಗೆ ಸಿದ್ದರಾಮಯ್ಯ ಕೊಡಬೇಕು ಅಂತ ಮನವಿ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮನೆ ಮಗನಾದ ನನ್ನನ್ನ ಬೆಂಬಲಿಸಿದ್ದೀರಾ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನ ನೀಡುವ ಮೂಲಕ ಹಾಸನ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನಮ್ಮ ತಾತನವರ ಅಭಿವೃದ್ಧಿಯ ಕನಸುಗಳನ್ನ ಈಡೇರಿಸುವ ಕಡೆ ಗಮನ ಹರಿಸುತ್ತೇನೆ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಿತವನ್ನ ಕಾಯುವ ಕೆಲಸವನ್ನ ಮಾಡ್ತೇನೆ. ಕಳೆದ 20 ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ಅಧಿಕಾರವನ್ನು ನೀಡಿದ್ದೀರಾ. ಈ ಬಾರಿ ನನ್ನನ್ನು ಆಶೀರ್ವದಿಸಬೇಕೆಂದು ಭಾಗವಹಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡರು. ಶಂಕರಣ್ಣರವರು, ನಮ್ಮ ಮಾರ್ಗದರ್ಶಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜಣ್ಣರವರೇ, ನಮ್ಮ ಹಾದಿಯಣ್ಣ, ನಮ್ಮ ತಾತ ಅವರ ಕಾಲದಿಂದಲೂ ನಮ್ಮ ಕುಟುಂಬಕ್ಕೆ ಒಡನಾಡಿರುವಂತಹ ಹಾದಿಯಣ್ಣರವರೇ, ನಮ್ಮ ನಾಯಕರು ಮಹೇಶಣ್ಣರವರೇ, ಮತ್ತು ವೇದಿಕೆಯಲ್ಲಿ ಎಲ್ಲರ ನೆಚ್ಚಿನ ನಾಯಕರೇ, ಕ್ಷೇತ್ರದ ಶ್ರವಣಬೆಳಗೊಳ ಕ್ಷೇತ್ರದ ನಾಯಕರ ನೇತೃತ್ವದ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರುಗಳು ಎಲ್ಲರಿಗೂ ನನ್ನ ತುಂಬುವುದಾದ ನಮಸ್ಕಾರಗಳು. ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆ ಚುನಾವಣೆ ಬಂದಿದೆ. ಲೋಕಸಭೆ ಚುನಾವಣೆಗೆ ನನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಒಂದು 2 ಮಾತಾಡ್ಬೇಕಾಗ್ತದೆ. ಲೋಕಸಭೆ ಚುನಾವಣೆಗೆ ನಾನು ಎಲ್ಲರ ಮುಂದೆ ಏನ್ ಹೇಳ್ಬೇಕಂತ ಹೇಳಿದ್ರೆ, ನಾನು ಆಕಾಂಕ್ಷಿ ಆಗಿರ್ಲಿಲ್ಲ. ನಾನು ಈ ಬಾರಿ ನಮ್ಗೆ ಒಂದು ಅಭ್ಯರ್ಥಿ, ಒಳ್ಳೆ ಅಭ್ಯರ್ಥಿ ಕೊಟ್ಟು ಗೆಲ್ಲಿಸ್ಕೋಬೇಕು ಅನ್ನೋದು ನಮ್ಗೆಲ್ಲ ಒಂದು ಹಠಾಚಲ ನಮ್ಮೆಲ್ಲ ಸೋತ ಅಭ್ಯರ್ಥಿಗಳಿಗೂ ಇತ್ತು, ನಮ್ಮೆಲ್ಲ ಜಿಲ್ಲಾ ಮುಖಂಡರುಗಳಿಗಿತ್ತು. ಆದ್ರೆ ಪಕ್ಷದಲ್ಲಿ ಕೆಲವು ದಿನ ಮುಂದೆ ನಮ್ಮ ತಾಯಿನ ಡಿ.ಕೆ. ಸಾಹೇಬರು ಕರೆಸಿ
ಇಲ್ಲ ನಿಂತ್ಕೊಳ್ಳೇಬೇಕಂತ ತಾಕೀತ್ ಮಾಡಿದ್ರು. ಅವಾಗ್ಲೂ ಸಹ ನಮ್ಮ ತಾಯಿ ಬಂದು ಅಣ್ಣ ನಮ್ಮನ್ನ ಇದೊಂದು ಪಾದ ಬಿಟ್ಬಿಡಿ, ಯಾರನ್ನಾದ್ರೂ ನಿಲ್ಲಿಸ್ಕೊಡಿ ಅಂತ ನಮ್ಮ ಅಮ್ಮ ಕೈ ಮುಗಿದು ಮನವಿ ಮಾಡಿದ್ರು. ಇಲ್ಲ ನಿಲ್ಲಬೇಕು, ಗ್ರೌಂಡ್ ರಿಪೋರ್ಟ್ ಇದೆ, ನಾವು ಪಕ್ಷದ ಆದೇಶಕ್ಕೆ ನೀವು ಭದ್ರಾಗಿರ್ಬೇಕು ಅಂತ ಹೇಳಿದ್ರು. ನಾವು ಒಪ್ಕೊಂಡಿದ್ದೀವಿ, ನಿಮ್ ಮುಂದೆ ಬಂದು ನಿಂತಿದ್ದೀವಿ. ನಿಮಗೆ ಎಲ್ಲ ನಮ್ಮ ನಾಯಕರುಗಳು ಮಂದಕ್ ಮಾಡಿದ್ದಾರೆ. ಯಾವುದು ನಮ್ಮ ಹೊಳೆನರಸೀಪುರ ಬೇರೆ ಅಲ್ಲ, ಚನ್ನಪಟ್ಟಣ ಬೇರೆ ಅಲ್ಲ, ಎರಡು ಪಕ್ಕದ ಕ್ಷೇತ್ರಗಳು. ನಿಮ್ಗೆಲ್ಲ ಗೊತ್ತು. ನಮ್ಮ ರಾಜಣ್ಣ ಸಾಹೇಬರು ಸಲ ಹೇಳ್ತಿರ್ತಾರೆ, ನಮ್ ತುಮಕೂರು ಕಡೆ 1 ಬಾರಿ 2 ಬಾರಿ ಸೋತ್ರೆ ಮನೆ ಸೇರ್ಬಿಡ್ತಾರಪ್ಪ, ನಿಮ್ ಜಿಲ್ಲೆಲಿ ನಿಮ್ ಕ್ಷೇತ್ರದಲ್ಲೇ ಹಿಂಗೆ ಸೋತ್ರು ಹಠಾಚಲ ಬಿಡದೆ ನೀವು ಇನ್ನೂ ಕಷ್ಟ ಸಂಘಟನೆ ಮಾಡ್ತಿದೀರಾ ಅಂದ್ರೆ ಮುಂದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ. ಇವತ್ತು ಚುನಾವಣೆಯಲ್ಲಿ ನಾನು ನಿಂತಿದ್ದೀನಿ, ವಾತಾವರಣ ಚೆನ್ನಾಗಿದೆ. ಎಲ್ಲಾ ತಾಲೂಕಲ್ಲೂ ಕಳೆದ 15 ಇದೇ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದ ಲಲಿತಾ ರಾಘವ್, ದೀಪು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ್, ಎಚ್ಕೆ ಮಹೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಎಂ ರಾಮಚಂದ್ರ, ಎಂಕೆ ಮಂಜೇಗೌಡ, ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡ, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್, ಮಹಿಳಾ ನಾಯಕಿ ಲಲಿತಮ್ಮ, ಎಂಡಿ ಕಿಶೋರ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ಶಂಕರ್, ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬೊಮ್ಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ರೈತರು ಬೆಳೆದ ರಾಗಿಯನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲು ಸರ್ಕಾರ ಸೂಚಿಸಿದ್ದು, ರಾಗಿ ಖರೀದಿ ಮೊದಲ ದಿನವೇ ವಿಘ್ನ ಎದುರಾಗಿದೆ. ಖರೀದಿ ಕೇಂದ್ರದಲ್ಲಿ ನಿರ್ಲಕ್ಷ್ಯಕ್ಕೆ ಬೆಳಗಿನಿಂದ ಕಾದು ಕುಳಿತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ಹಾಸನದಲ್ಲಿ ಬುಧವಾರ ನಡೆದಿದೆ. ನಗರದ ಎಪಿಎಂಸಿ ಆವರಣದಲ್ಲಿ ನಿರ್ಮಿಸಿರುವ ಸರ್ಕಾರದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಬುಧವಾರದಂದು ಬೆಳಗಿನಿಂದಲೇ ತಮ್ಮ ವಾಹನದಲ್ಲಿ ರಾಗಿ ತುಂಬಿಕೊಂಡು ಬಂದಿದ್ದು, ಆದರೆ ಮಧ್ಯಾಹ್ನವಾದರೂ ಖರೀದಿ ಮಾಡಲು ತಡವಾಗಿದ್ದರಿಂದ ರೈತರು ಸಿಟ್ಟಿಗೆದ್ದು ಖರೀದಿ ಕೇಂದ್ರದ ವಿರುದ್ಧ ಸಿಡಿಮಿಡಿಗೊಂಡು ವಾಗ್ವಾದ ನಡೆಯಿತು. ರೈತರು ತಂದ ರಾಗಿಯ ಎಲ್ಲಾ ಚೀಲಗಳ ಓಪನ್ ಮಾಡಿ ಅದನ್ನ ಜಾಡ್ರಿಯಲ್ಲಿ ಜಾಲಿಸಿ ನಂತರ ತೂಕಕ್ಕೆ ಹಾಕಲಾಗುತ್ತಿತ್ತು. ಒಬ್ಬ ರೈತರ ರಾಗಿ ಖರೀದಿ ಮಾಡಲು ಹೆಚ್ಚಿನ ಸಮಯ ತೆಗೆದುಕೊಂಡದ್ರಿಂದ ಬೆಳಗಿನಿಂದ ಬಿಸಿಲಿನಲ್ಲಿ ಕಾದಿದ ರೈತರು ಸಂಜೆ ವೇಳೆಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ರಾಗಿ ತುಂಬಿದ ವಾಹನಗಳು ಸಾಲಾಗಿ ರೈತರು ನಿಲ್ಲಿಸಿದ್ದರೂ 1 ಕ್ವಿಂಟಲ್ ರಾಗಿಗೆ 3,846 ನಿಗದಿ ಮಾಡಲಾಗಿದೆ. ಇದೇ ವೇಳೆ ದೊಡ್ಡ ಬಾಗೇನಹಳ್ಳಿ ಗ್ರಾಮದ ರೈತ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರವು ರೈತರ ರಾಗಿ ಖರೀದಿ ಮಾಡಲಿದೆ ಎಂದು ನಾವು ಬೆಳಗ್ಗೆ 8 ಗಂಟೆಗೆ ಎಪಿಎಂಸಿ ಮಾರುಕಟ್ಟೆಯ ವ್ಯಾಪಾರ ಸ್ಥಳಕ್ಕೆ ಬಂದವರು. ಆದರೆ ಮಧ್ಯಾಹ್ನ 3:30 ಸಮಯವಾದರೂ ನಮ್ಮ ರಾಗಿ ಖರೀದಿ ಮಾಡಿಲ್ಲ. ಆದರೆ ಒಂದೊಂದು ಮೂಟೆಯ ರಾಗಿ ಸುರಿದು ಜಾಡಿ ಮಾಡ್ತಿದ್ದು, ನಾವು ರೈತರುಗಳು ಯಾರಾದರೂ ಮಣ್ಣು ಬೆರೆಸಿಕೊಂಡು ಬಂದಿದ್ದೇವಾ? ಊರಲ್ಲಿ ದನಕರುಗಳು ಬಿಟ್ಟು ಬಂದಿದ್ದೇವೆ. ಅದಕ್ಕೀಗ ನೀರು ಕುಡಿಸಬೇಕು, ತಿಂಡಿ ಊಟ ಏನೂ ಮಾಡಿರುವುದಿಲ್ಲ. ಇಲ್ಲಿ ನೋಡಿದ್ರೆ ಈ ರೀತಿ ಮಾಡಿ ನಮ್ಮ ಮೆಟ್ರೆ ಕುಯ್ತಿದ್ದಾರೆ. ಬ್ರೋಕರ್ದು ಸೇರಿದಂತೆ ಎಲ್ಲರದು ಜಾಡ್ರಿ ಮಾಡ್ಕೊಂಡು ರಾಗಿ ಖರೀದಿ ಮಾಡ್ತಾರ, ರೈತರದ್ದು ಮಾತ್ರ ಈ ರೀತಿ ಜಾಡ್ರಿ ಮಾಡ್ಕೊಳ್ತಿರುವುದಾಗಿ ದೂರಿದ್ರು. ರಾಗಿ ತಗೊಂಡಲ್ಲ 3 ವಾರ ಆಯ್ತು, ನಮ್ಮ ದನ ಪುಸ್ತಕ ಇಲ್ಲ, ರಾಗಿ ಇನ್ನೂ ತಗೊಂಡಲ್ಲ, ಇನ್ನೂ ಜಲ್ದಿ ಮಾಡ್ತಿದ್ದಾರೆ. ನಾವು ಮಣ್ಣು ಪರೀಕ್ಷೆ ಬಂದಿದ್ದೀವಿ ಸರ್, ರೈತಗಳು ಯಾರೋ ಮಣ್ಣು ಪರೀಕ್ಷೆ ಬರ್ತಾರ ಸರ್, ಯಾರು ಮಣ್ಣು ಪರೀಕ್ಷೆ ಬರಕಲ್ಲ. ದನ ಕರ ಇವಾಗ ನಮ್ ಇರ್ತವೆ. ಈಗ ನಾವು ಊಟ ಮಾಡೋದು ತಿಂಡಿ ಮಾಡಿಲ್ಲ, ಅವು ಮಾಡ್ಕೊಂತ ಅವ್ರಿಗೆ ಜವಾಬ್ದಾರಿ ಸಾ. ಈಗ ನಮ್ಮ ನಟ ಕುಯ್ತಾವ್ರಲ್ಲ, ನಾವೇನ್ ಮಾಡೋಣ ಸಾ? ನಾವೇನ್ ಮಾಡೋಣ ಹೇಳಿ, ಇದು ತೋಚಿ. ಇವಾಗ ಜಲ್ದಿ ಮಾಡ್ತಾವ್ರಲ್ಲ, ಜಲ್ದಿ ಮಾಡಿ ನಮ್ ಮಣ್ಣು ಬರ್ತಾ ಸಾ, ರೋಡ್ ಮಾಡ್ಕೊಳ್ಳಿ ಸಾ, ಇವ್ರು ಕಾಂಕ್ರೀಟ್ ಕಣ ಮಾಡ್ಕೊಳ್ಳಿ. ಅದ್ರಲ್ಲಿ ಗೆದ್ಲೆ ಮಣ್ಣು ಬರ್ತವೆ, ಮಣ್ಣು ಬರಕ್ವ ಸಾ, ರಾಗಿಲಿ ಮಣ್ಣು ಬರಕ್ವಾ, ಜೋಳದಲ್ಲಿ ಮಣ್ಣು ಬರಕ್ವಾ, ಇವ್ರು ಗೌರ್ಮೆಂಟ್ ಮಾಡ್ಕೊಳ್ಳಿ ಸಾ. ಅವರು ಮಣ್ಣು ಬರ್ತಾವ ಅಂತ ನೋಡಿ, ಮಣ್ಣು ಬರ್ತಾವಂತ. ಮಣ್ಣು ಬರ್ತಲ್ಲ, ಯಾವ ಮನುಷ್ಯ ಮಣ್ಣಲ್ಲಿ ಜೂರ ಮಾಡಿದ ಯಾವನು? ಮಣ್ಣೆ ಜೂರ ಮಾಡ್ಯಾರ ಮಾಡಿಲ್ಲ ಸಾ, ಮಣ್ಣೆ ಜೂರ ಮಾಡ್ಯಾರ. ಗೆದ್ದ ಬಂದ ಗೆದ್ದಲ್ಲಿ ಮಣ್ಣೆ ಬಂದ ಮತ್ತೆ ಮಣ್ಣು ಬರ್ತಾವ ನಾವು ಸಾ ಇನ್ನೂ 1 ಕೆಜಿ ಜಾಸ್ತಿ ತುಕ್ಕೆ ಬಂದಿದ್ವಿ. ಅದಕ್ಕೆ ಇವರು 8 ಗಂಟೆಗೆ ಬರಕ್ ಕೇಳಿದ್ರು, 3:15 ಕುರಿಗಳು ನನ್ನ ತಪ್ಪಿದ್ದಾವೆ, ದನಗಳು. ನಾವು ಇನ್ನೂ ತಿಂಡಿ ಊಟ ಮಾಡಿಲ್ಲ ಸರ್. ನಮಗೆ ಜವಾಬ್ದಾರಿ ಯಾರು? ಏನು ತಡ ಮಾಡಿದ್ರು? ತಡ ಅಂದ್ರೆ ಇವ್ರು ಪ್ರಾಬ್ಲಮ್ ಸಾ. ಏನು ಎಲ್ಲಾರ್ದು ಜಾಲಿ ಮಾಡ್ಕೊಂಡ ತಗೋತಾರ ಸಾ. ಎಲ್ಲಾರು ಬ್ರೋಕರ್ದು ಇನ್ನೊಬ್ರು ಜಾಲಿ ಮಾಡ್ಕೊಂಡ ತಗೋತಾರ, ರೈತರುಗಳು ಮಾತ್ರ ಜಾಲಿ ಮಾಡ್ಕೊಂತ ಇರ್ತಾರೆ. ಬ್ರೋಕರ್ಗಳದ್ದು ದುಡ್ಡು ಜಾಲಿ ಮಾಡ್ಕೊಂತಾರೆ. ಯಾವ ಊರಿಂದ ಬ್ರೋಕರ್ಗಳದ್ದು ಜಾಲಿ? ನಿಮ್ದು ಊರು ಯಾವ್ದು? ದೊಡ್ಡಬಾಗಳಿ ಸಾ. ದೊಡ್ಡಬಾಗಲಿಂದ ಗಿರಿಗೌಡ್ರ ಮಗ ಆನಂದ. ಎಷ್ಟು ಕ್ವಿಂಟಲ್ ತಂದ? 15 ಕ್ವಿಂಟಲ್ ಬಿಡ್ತೇವೆ ಸರ್. ಹೌದಾ? ನಾವೇನು 25, 30, 50 ಕ್ವಿಂಟಲ್ ಬಿಡಲ್ಲ. ನಮ್ಮ ಬಂದರದ 15 ಕ್ವಿಂಟಲ್ ಇವತ್ತು ಸ್ಟಾರ್ಟ್ ಮಾಡಿದಾರೆ. ಇವತ್ತ ಫಸ್ಟ್ ಮಾಡಿದ್ರು ಸಾ. 8 ಗಂಟೆ ಬರಕ್ ಕೇಳಿದ್ರು, ಇವತ್ತು ಇಷ್ಟೊಂದು ಲೇಟ್ ಮಾಡ್ತಾರೆ. ಇವತ್ತ ನಮಗೆ ತಲೆ ನೀರು ಕುಡಿಸಿಲ್ಲ ಸಾ. ನಮ್ಮ ದನಸೋತರ ಇವ್ರು ಬರ್ತಾರ ಸಾ. ಎಷ್ಟು ಇವಾಗ ಬಿಸಿಲು ಕಾಲ, ನೀರು ಕುಡಿಸ್ತಾರ ಇವ್ರು ಬರ್ತಾರ ಸಾ. ಇವ್ರು ಬರ್ತಾರ. ಈಗ ನಿಮಗೆ ಏನಾಗ್ಬೇಕು? ಈಗ ನಿಮಗೆ ಏನಾಗ್ಬೇಕು ಸರ್? ಸಾ ನಮಗೆ ಉಪ್ಪು ತಗೋಬೇಕು, ನಮ್ಮ ದನಕರ ನೀರ್ ಕುಡ್ಸಕ್ ಇವ್ರನ್ನ ಕಳ್ಸ್ಬೇಕು ಸಾ. ಹಿಂಗ್ ಮಾಡಿದ್ರೆ ದನಕರ ನೀರ್ ಕುಡ್ಸಕ್ ಇವ್ರನ್ನ ಕಳ್ಸ್ಬೇಕು. ಹಂಗಲ್ಲ ಅಣ್ಣ, ಇವ್ರ ಕಳ್ಸ್ಬೇಕು ಬಾವ. ಸರಿ, ನಿಮ್ಮ ಹೆಸರೇನಂದ್ರೆ? ಆನಂದ ಸಾ.
ಇದೇ ಸಂದರ್ಭದಲ್ಲಿ ಹಾಸನ ತಾಲೂಕಿನ ರೈತರಾದ ಲೋಕೇಶ್, ಶೇಖರ್ ಶೆಟ್ಟಿ, ಪುಟ್ಟಸ್ವಾಮಿಗೌಡ ಇತರರು ಉಪಸ್ಥಿತರಿದ್ದರು. ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಹಾಗೂ ಮನೆ ನಿರ್ಮಾಣ ಮಾಡಲು ಸಹಕಾರ ನೀಡಬೇಕು, ಇಲ್ಲವಾದರೆ ನಮ್ಮ ಕುಟುಂಬ ಸಮೇತ ನಮಗೆ ದಯಾಮರಣ ನೀಡಬೇಕು ಎಂದು ಶಿವಯೋಗಪುರದ ನಿವಾಸಿಗಳಾದ ಯಶೋಧ ಹಾಗೂ ಚಂದ್ರಯ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮನವಿ ಮಾಡಿದರು. ಇದೇ ವೇಳೆ ಶಿವಯೋಗಿಪುರದ ಚಂದ್ರಯ್ಯ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಶಿವಯೋಗಿಪುರ ಗ್ರಾಮದಲ್ಲಿ ನನ್ನ ಸ್ವಂತ ಮನೆ ಇದ್ದು ಖಾತೆ ನಂಬರ್ 120, ಪೂರ್ವ ಪಶ್ಚಿಮ 35, ಉತ್ತರ ದಕ್ಷಿಣ 19 ಶೌಚಾಲಯ 2x5 ಇದು ನನ್ನ ಸ್ವಂತ ಮನೆಯಾಗಿದ್ದು ನಾನು ಸುಮಾರು 25 ವರ್ಷಗಳಿಂದ ವಾಸವಾಗಿರ್ತೇವೆ. ಮಳೆ ಹಾನಿಗೆ ಮನೆ ಬಿದ್ದು ಹೋಗಿರುತ್ತದೆ. ಇದಕ್ಕೆ ನಾನು ಸರ್ಕಾರದಿಂದ 95,000 ರೂಪಾಯಿಗಳನ್ನ ಪಡೆದುಕೊಂಡಿದ್ದೆ. ಪುನಃ ಮನೆ ನಿರ್ಮಾಣ ಮಾಡಲು ಮುಂದಾದ್ರೆ ನಮ್ಮ ಗ್ರಾಮದಲ್ಲಿರುವ ಕೆಲವರು ತೊಂದರೆ ಕೊಡ್ತಿದ್ದು ಹಲವಾರು ಬಾರಿ ಎಲ್ಲಾ ಇಲಾಖೆಗಳಿಗೂ ದೂರು ನೀಡಿದ್ದರು. ಇದುವರೆಗೂ ಯಾವ ಪ್ರಯೋಜನವಾಗಿರುವುದಿಲ್ಲ. ಮಳೆಗಾಲ ಪ್ರಾರಂಭವಾಗುತ್ತಿದ್ದು ನಮ್ಮಗಳಿಗೆ ವಾಸ ಮಾಡಲು ಮನೆ ಇರುವುದಿಲ್ಲ. ಬದುಕಲು ಕಷ್ಟವಾಗಿದ್ದು ನಮಗೆ ದಯಾಮರಣ ನೀಡಬೇಕು ಅಂತ ಕೋರಿದ್ರು. ಶಿವಯೋಗಿಪುರ ಗ್ರಾಮ ಠಾಣಾ ಜಾಗದಲ್ಲಿ ಸುಮಾರು 25 ವರ್ಷಗಳಿಂದ ವಾಸವಿದ್ದು 2022ನೇ ಇಸವಿಯಲ್ಲಿ ಮಳೆ ಅರೆದೃಷ್ಟಿಯಿಂದ ಮನೆ ಕುಸಿದು ಬಿದ್ದ ನಂತರ ಸರ್ಕಾರದ ಅನುದಾನದಲ್ಲಿ ಪುನರ್ ನಿರ್ಮಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಬೇಲೂರು ತಾಲೂಕು ಪಂಚಾಯಿತಿಯ ಅನುಮೋದನೆ ಪಡೆದು ಮನೆ ನಿರ್ಮಾಣದ ಕಾಮಗಾರಿಯನ್ನ ಪ್ರಾರಂಭಿಸಿದ್ದು ಕಾನೂನು ವಿರುದ್ಧ ಮತ್ತು ದುರುದ್ದೇಶದಿಂದ ಕೆಲ ವ್ಯಕ್ತಿಗಳಾದ ರೌಡಿ ಶೀಟರ್ ತಿರುಮಲನಹಳ್ಳಿ ಹರೀಶ್ ಹಾಗೂ ಗ್ರಾಮದ ವ್ಯಕ್ತಿಗಳಾದ ಮಲ್ಲಿಕಾರ್ಜುನ, ಕುಸುಮ, ಸಿದ್ದಯ್ಯ, ಯಶೋಧಮ್ಮ, ಶಶಿಕಲಾ, ಸಾವಿತ್ರಮ್ಮ, ಶಿವಕುಮಾರ್, ಸುಜಾತ ಈ ವ್ಯಕ್ತಿಗಳು ದುರುದ್ದೇಶದಿಂದ ನಮಗೆ ಅಡ್ಡಿ ಉಂಟು ಮಾಡಲು ಅಂಬೇಡ್ಕರ್ ಅವರ ಫೋಟೋ ಮತ್ತು ಫ್ಲೆಕ್ಸ್ ಅನ್ನ ಇಟ್ಟಿರ್ತಾರೆ ಎಂದು ದೂರಿದ್ರು. ಇನ್ನು ಕೆಲ ದಿನಗಳಲ್ಲೇ ಮಳೆಗಾಲ ಆರಂಭವಾಗುತ್ತಿದ್ದು ನಮಗೆ ವಾಸ ಮಾಡಲು ಯಾವುದೇ ಮನೆ ಇಲ್ಲ, ಸಣ್ಣದೊಂದು ಗುಡಿಸಲಿಲ್ಲ, 2 ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ದೇವೆ. ನಾವು ಬದುಕಲು ಕಷ್ಟವಾಗಿರುವುದರಿಂದ ನಾವು ಬದುಕುವುದೇ ಬೇಡ ಎಂದು ತೀರ್ಮಾನ ಮಾಡಲಾಗಿದ್ದು ನಮ್ಮ ಕುಟುಂಬ ಸಮೇತ ನಮಗೆ ದಯಾಮರಣ ನೀಡಬೇಕಾಗಿ ಮನವಿ ಮಾಡಿದ್ರು. ನಮ್ಮ ಬೇಲೂರು ತಾಲೂಕು ಶಿವಯೋಗಿಪುರ ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಜಾಗ ಇತ್ತು. ಸುಮಾರು 25-30 ವರ್ಷದಿಂದ ನಾವು ವಾಸ ಇತ್ತು ಅಲ್ಲಿ ಒಂದು ಮನೆ ಕಟ್ಕೊಂಡು. ಆ ಮನೆ ಮಳೆ ಬಂದು ಬಿದ್ದೋಯ್ತು 2 ವರ್ಷದಲ್ಲಿ. ಅದು ನಮ್ಮ ಬೇಲೂರು ತಾಲೂಕು ಪಂಚಾಯತಿ ಮತ್ತು ಅಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಮಗೆ ಒಂದು ಮಳೆ ಜಾಸ್ತಿ ಆಗಿದೆ ಅಂತ ಒಂದು ಮನೆ ಕೊಟ್ಟಿದ್ರು. ನಮಗೆ ಪರಿಹಾರ 95,000 ಕೊಟ್ಟಿದ್ರು. ಇನ್ನು ಮಿಕ್ಕಿದ ಹಣ ಕೊಡಬೇಕು. ಇವರು ಊರಿನವರು ಅಲ್ಲಿಗೆ ಅಂಬೇಡ್ಕರ್ ಭವನ ಮಾಡಬೇಕು ನಾವು ಅಂದ್ಕೊಂಡು ಅಂಬೇಡ್ಕರ್ ಇದನ್ನು ಒಳಗಡೆ ಇಡ್ತಾರೆ, ನಮ್ಮ ಮನೆ ಒಳಗಡೆ ಫೋಟೋ ಮತ್ತು ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ. ಆಮೇಲೆ ನಾವು ಮನೆಯಿಂದ ಆಚೆ ಹೋದ ತಕ್ಷಣ ಇವರು ಬಂದು ಮನೆಯೆಲ್ಲ ಕೆಡವಿ ಹಾಕ್ತಾರೆ, ಬೆಂಕಿ ಕೊಡ್ತೀವಿ ಅಂತಾರೆ. ಫೌಂಡೇಶನ್ ಆಗಿದ್ದನ್ನೆಲ್ಲ ಅವರು ಎಲ್ಲ ಓಡುಡಿ ಮಾಡಿಸಿದ್ದಾರೆ. ತಿರುಮಲನಹಳ್ಳಿ ಶಿವಕುಮಾರ್ ಅಂತ ರೌಡಿ ಶೀಟರು ಅವರೆಲ್ಲ ಜನ ಬಿಡಿಸಿ ಎಲ್ಲ ಪುಡಿ ಮಾಡಾಕ್ಸಿದ್ದಾರೆ. ಈಗ ನಮಗೂ ಒಂದು ಗುಡಿಸಲು ಮುಂದೆ ಹಂಗೆ ಸೀಟ್ ಹಾಕೊಂಡು ಸೆಡ್ಡಿನ ಥರ ಇದೆ. ಆ ಸೆಡ್ಡಿಗೆ ಬೆಂಕಿ ಕೊಡ್ತೀವಿ, ಖಾಲಿ ಮಾಡಿದವರು ಅಂದ್ಕೊಂಡು ನಮ್ಮ ಕೊಲೆ ಮದರಿಗೆ ಹಾಕಿ ಶಿವಕುಮಾರ್ ಅನ್ನೋರು ರೌಡಿ ಶೀಟರು ನಮಗೆ 50,000 ಇನ್ನು 60,000 ಹಣ ಕೊಡಿ, ನಮಗೆ ನಾವು ಇದನ್ನು ಕೈ ಬಿಡ್ತೀವಿ ಅಂತ ಈ ಥರ ನಮಗೆ ಎದುರಿಸಿ ಊರರೆಲ್ಲ ಜನಗಳಿಗೆಲ್ಲ ಎದುರಿಸಿ ಹೆಂಗಸರನ್ನೆಲ್ಲ ಕಳಿಸಿ ನಮ್ಮೇಲೂ ಕೂಡ FIR ಮಾಡ್ತಿದ್ದಾರೆ. ರೇಪ್ ಕೇಸ್ ಕೊಡಿಸ್ತೀನಿ ಅಂತಾರೆ. ಇನ್ನೂ ಏನೇನೋ ಹಲವಾರು ರೀತಿಯೆಲ್ಲ ತೊಂದರೆ ಮಾಡಿ ನಮ್ಮ ಊರ ಜನಗಳು ಮೊನ್ನೆ ನೈಟೆಲ್ಲ ಹೋಗುವಾಗ ರೋಡ್ನಲ್ಲಿ ಅಡ್ಡಾಕೊಳ್ಳೋದು, ಹೋಗೋದು ಬರೋದು, ನಮ್ಮನ್ನು ಕಾಯೋದು ಎಲ್ಲ ಈ ಥರ ಎಲ್ಲ ಮಾಡ್ತಿದ್ದಾರೆ ಸರ್. ತುಂಬ ಕಿರುಕುಳ ಆಗಿದೆ ನಮ್ಮ ಇವರಿಂದ. ನ್ಯಾಯ ಬೇಕು, ನ್ಯಾಯ ಸಿಗ್ತಿಲ್ಲ. ಬೇಲೂರು ಸರ್ಕಲ್ ಪೊಲೀಸ್ಗೆ ಹೋದ್ರು ಅಲ್ಲಿಗೂ ನ್ಯಾಯ ಸಿಕ್ಕಿಲ್ಲ. ಹಳೆಬೀಡು SI ಪೊಲೀಸಿಗೆ ಹೋದ್ರು ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಅಗ್ರೆ ಸ್ಟೇಷನ್ಗೆ ಹೋದ್ರು ಅಲ್ಲೂ ನ್ಯಾಯ ಸಿಗ್ತಿಲ್ಲ ನಮಗೆ. ಬೇಲೂರು ತಹಸೀಲ್ದಾರ್ ಮೇಡಮ್ ತಗೋ ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಿಗ್ತದೆ. ನಮಗೆ 2 ಹೆಣ್ಮಕ್ಳಿದ್ದಾವೆ, ಸಣ್ಣ ಮಕ್ಕಳುಗಳು. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಯ್ಯ ಅಂತ. ಅವ್ರ ಹೆಸರು ಯಶೋಧ ಅಂತ ಸರ್. ರಾಜ್ಯದಲ್ಲಿ ವಂಶ ರಾಜಕಾರಣ ಹಾಗೂ ಕೋಮುವಾದಿ ರಾಜಕಾರಣ ಕೊನೆ ಮಾಡುವ ಸಲುವಾಗಿ ಮಾರ್ಚ್ 22ರ ಶುಕ್ರವಾರದಂದು ಹಾಸನದ ಕರಾವಳಿ ಸಭಾಂಗಣದಲ್ಲಿ ದಲಿತ ಮುಖಂಡರ ಸಭೆ ಕರೆಯಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹಾಗೂ ದಲಿತ ಮುಖಂಡರಾದ HK ಸಂದೇಶ್ ಮಾತನಾಡಿ, ಈಗಾಗಲೇ 2024ರ ಲೋಕಸಭಾ ಚುನಾವಣೆ ದಿನಾಂಕವನ್ನ ನಿಗದಿ ಮಾಡಿದ್ದು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವ ಬಗ್ಗೆ ಚರ್ಚೆ ಮಾಡಿ ಹೆಸರು ಹೊರ ಹಾಕಿದ್ದು, ಇಂತಹ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಜಿಲ್ಲೆ ಒಳಗೆ ಏನ್ ಮಾಡಬೇಕು, ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುವ ಒಳ್ಳೆಯ ಅಭ್ಯರ್ಥಿಯನ್ನ ಗೆಲ್ಲಿಸುವ ಅನಿವಾರ್ಯತೆ ಬಂದಿದೆ. ಜಿಲ್ಲೆ ಒಳಗೆ ವಂಶ ಪಾರಂಪರ್ಯದ ರಾಜಕಾರಣ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ಈಗಾಗಲೇ ರಾರಾಜಿಸುತ್ತಿದೆ. ಇಂತಹ ಶಕ್ತಿಗಳನ್ನ ಹಿಮ್ಮೆಟ್ಟಿಸುವ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆ. ಯಾವ ಅಭ್ಯರ್ಥಿಯನ್ನ ಬೆಂಬಲಿಸಲು ಜಿಲ್ಲೆ ಒಳಗೆ ಎಲ್ಲಾ ದಲಿತ ಮುಖಂಡರನ್ನ ಕರೆದು ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ದೇಶದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತ ಮಾಡುತ್ತಿರುವ ಬಿಜೆಪಿ ಮುಖಂಡರು ಬಹಿರಂಗವಾಗಿ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಆದುದರಿಂದ ಇದನ್ನ ವಿರೋಧಿಸಿ ದಲಿತ ಸಮಾಜ ಕೋಮು ಶಕ್ತಿಗಳ ವಿರುದ್ಧ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಮಾರ್ಚ್ 22ರಂದು ಶುಕ್ರವಾರದಂದು ನಗರದ ಕರಾವಳಿ ಎನ್ನುವ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸಭೆ ನಡೆಸಲಿದ್ದು,
ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹಾಗೂ ಕಾಂಗ್ರೆಸ್ ಎಂಪಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಗಮಿಸುತ್ತಿದ್ದಾರೆ. ಆದುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರೀತಿ ಹೊಂದಿರುವ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಸಭೆ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ರಾರಾಜಿಸುತ್ತಿದೆ. ಕೋಮಾದಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸಬೇಕು ಅಂತ ಹಿನ್ನೆಲೆಯಲ್ಲಿ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ತೀರ್ಮಾನವನ್ನು ತಗೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಇವತ್ತು ಯಾವ ಅಭ್ಯರ್ಥಿಯನ್ನ ಬೆಂಬಲಿಸುವ ವಿಚಾರದಲ್ಲಿ ನಾವು ಜಿಲ್ಲೆ ಒಳಗಡೆ ಎಲ್ಲ ದಲಿತ ಮುಖಂಡರುಗಳ ಸಭೆಯನ್ನ ಕರೆದು ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಹಾಗಾಗಿ ನಾವು ಈ ಕೋಮುವಾದಿ ಶಕ್ತಿಗಳ ಹಿಮ್ಮೆಟ್ಟಿಸಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಉಳಿಸುವ ಪಕ್ಷಕ್ಕೆ ನಾವು ಬೆಂಬಲಿಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ನಾವು 22ನೇ ತಾರೀಕು ಈ ತಿಂಗಳು ಶುಕ್ರವಾರ ದಿನ ಇದೇ ಹಾಸನ ನಗರದ ಕರಾವಳಿ ಪಾರ್ಟಿ ಹಾಲ್ನಲ್ಲಿ ಇಡೀ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳನ್ನ ಸಭೆಯನ್ನ ಈಗಾಗಲೇ ನಾವು ಕರೆಯಲಾಗಿದೆ. ಆ ಸಭೆಗೆ ಬಹುಶಃ ಈ ದೇಶದ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ನಾವೇನಾದ್ರೂ ನೋಡೋದಾದ್ರೆ ಬಹುಶಃ ಈ ಕಾಂಗ್ರೆಸ್ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕೆಂತಂದ್ರೆ ಕೋಮುವಾದಿ ಶಕ್ತಿ ಬಿಜೆಪಿ ಮತ್ತು NDA ಒಕ್ಕೂಟ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ಮೊನ್ನೆ ತಾನೇ ಚರ್ಚೆ ಮಾಡಿದ್ರು ಒಂದು ಸಭೆಯಲ್ಲಿ. ನಾವು ಸಂವಿಧಾನ ಬದಲಾಯಿಸಕ್ಕೆ ಎಲ್ಲ ಪಕ್ಷದ ಮುಖಂಡರು ಆ ಅಭ್ಯರ್ಥಿಗಳನ್ನೆಲ್ಲ ಬೆಂಚಿದ್ದಾರೆ. ನಮಗೆ ವಿಶೇಷವಾಗಿ ದಲಿತ ದುರ್ಬಲ ವರ್ಗದವರಿಗೆ ಇವತ್ತು ನಮ್ಮ ಕಣ್ಮುಂಗಡೆ ಇರೋದು ಇಡೀ ದೇಶದಲ್ಲಿ ಅದು ಇದೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಈ ಜಿಲ್ಲೆಯಿಂದಲೂ ಕೂಡ ಆ ನಡವಳಿಕೆ ಆಗಬೇಕು ಅಂತೇಳಿ ನನ್ನ ಅತ್ಯಂತ ಕಳಕಳಿಯ ಮನವಿ ಎಲ್ಲ ಗೆಳೆಯರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿರೋ ಅಂತ ಎಲ್ಲ ಆತ್ಮೀಯರಿಗೆ. ಕಾರಣ ಅಪರೂಪಕ್ಕೆ ಒಬ್ಬ ಸಮರ್ಥ ನಾಯಕ 45 ವರ್ಷಗಳ ಕಾಲ ರಾಜಕೀಯ ಪಯಣವನ್ನು ಸಾಧಿಸಿ ಅನೇಕ ರಾಜ್ಯದಲ್ಲಿ ಹುದ್ದೆಗಳನ್ನ ನಿಭಾಯಿಸಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಸಮರ್ಥವಾದ ನಾಯಕತ್ವವನ್ನು ಕೊಟ್ಟಿರೋಂಥ, ಎಲ್ಲೂ ಕೂಡ ಕಪ್ಪು ಚುಕ್ಕಿಯನ್ನ ಅವರ ರಾಜಕೀಯ ಬದುಕಿನಲ್ಲಿ ಕಾಣದೇ ಇರೋಂಥ ಮಲ್ಲಿಕಾರ್ಜುನ ಖರ್ಗೆ ಅಂತ ಒಬ್ಬ ದಲಿತ ನಾಯಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಒಂದು ನಂತರದಲ್ಲಿ ಇವತ್ತು ಏನು ಬಿಜೆಪಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಸಾರಥ್ಯ ನಡೀತಾರಂತ ಒಂದು ಉಗ್ರವಾದಂತ ಒಂದು ಕೋಮುವಾದಿ ಪಕ್ಷ. ಈ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ರಾಜಶೇಖರ್, ಹಿರೀಶ್ ಹಿರೇಹಳ್ಳಿ, ಕೆಎನ್ ಮಲ್ಲಪ್ಪ, ವಾಲ್ಮೀಕಿ ಸಮಾಜದ ಜಿಒ ಮಹಾಂತಪ್ಪ, ಮಾದಿಗ ದಂಡೋರದ ಮುಖಂಡರಾದ ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊನೆಗೂ ದುರಸ್ತಿಯಾದ ಬೇಲೂರು ಚನ್ನಕೇಶವ ದೇವಸ್ಥಾನ ಕುಡಿಯುವ ನೀರಿನ ಘಟಕ. ಇದು ನಮ್ಮ ಹಾಸನ ಟಿವಿ ವರದಿ ಫಲಶ್ರುತಿ. ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವದ ಬಲ ಪ್ರದರ್ಶನ. ಸಕಲೇಶಪುರದಲ್ಲಿ ಎಂಪಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅಭಿಮತ. ಪ್ರೀತಂ ಜಿ ಗೌಡ ಅಂತರ ಕಡಿದುಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಬಿಜೆಪಿ RSS ಮುಖಂಡರ ಮನೆ ಭೇಟಿ.